ಮಿತ್ರರೇ ನಮಸ್ಕಾರ. ಇದು ಟಿವಿ ವಿಕ್ರಮ. ನಾನು ಡ್ಯಾನಿ ಪಿರೇರ, ಹಳ್ಳಿ ಮೈಸೂರು. ಈ ಸಂಚಿಕೆಯಲ್ಲಿ ಆಚಾರ್ಯ ತ್ರಯರಲ್ಲಿ ಒಬ್ಬರಾಗಿರ್ತಕ್ಕಂಥ ಶ್ರೀ ರಾಮಾನುಜಾಚಾರ್ಯರ ಬಗ್ಗೆ ತಿಳಿಯುವ ಪ್ರಯತ್ನ ಮಾಡೋಣ. ರಾಮಾನುಜರು ಕೇವಲ ದೇವಸ್ಥಾನದ ಮೂಲೆಯಲ್ಲಿ ಕುಳಿತು ಮಂತ್ರ ಜಪಿಸಿದವರಲ್ಲ, ಜನರ ಮಧ್ಯೆ ಬಂದು ಅವರ ಕಣ್ಣೀರು ಒರೆಸಿದವರು. ಅಸ್ಪೃಶ್ಯತೆಯ ವಿರುದ್ಧ ಧ್ವನಿ ಎತ್ತಿದ ಮೊದಲ ಧರ್ಮಗುರು ಅವರು. ಕ್ರಿಸ್ತಶಕ 1117ರಲ್ಲಿ ತಮಿಳುನಾಡಿನ ಪೆರಂಬದೂರಿನಲ್ಲಿ ಅಸೂರಿ ಕೇಶವ ಸೋಮಯಾಜಿ ಮತ್ತು ಕಾಂತಿಮತಿ ಎಂಬ ದಂಪತಿಗಳಿಗೆ ಪುತ್ರನಾಗಿ ಜನಿಸಿದಂಥ ಇವರ ಮೂಲ ಹೆಸರು ಇಳೆಯ ಪೆರುಮಾಳ್. ಬಾಲ್ಯದಲ್ಲೇ ಅವರು ಅಸಾಧಾರಣ ಬುದ್ಧಿವಂತ. ಕಂಚಿಯಲ್ಲಿ ಯಾದವ ಪ್ರಕಾಶರೆಂಬ ಅದ್ವೈತ ಗುರುಗಳ ಬಳಿ ಶಿಕ್ಷಣ ಪಡೆಯುತ್ತಿದ್ದಾಗ ಒಮ್ಮೆ ಗುರುಗಳು ವೇದದ ವಾಕ್ಯವೊಂದಕ್ಕೆ ತಪ್ಪು ಅರ್ಥ ನೀಡಿದಾಗ ಹದಿಹರೆಯದ ರಾಮಾನುಜರು ಅತಿ ವಿನಯದಿಂದಲೇ ಅದನ್ನು ಆಕ್ಷೇಪಿಸಿ ಸರಿಯಾದ ಅರ್ಥವನ್ನ ವಿವರಿಸಿದರು. ಸತ್ಯಕ್ಕಾಗಿ ಮತ್ತು ಸರಿಯಾದ ಜ್ಞಾನಕ್ಕಾಗಿ ಗುರುವನ್ನೇ ಪ್ರಶ್ನಿಸುವ ಧೈರ್ಯ ಬೇಕು, ಆದರೆ ಆ ಪ್ರಶ್ನೆಯಲ್ಲಿ ವಿನಯ ಇರಬೇಕು ಅನ್ನೋದನ್ನ ಅವರು ತೋರಿಸಿಕೊಟ್ಟರು. ರಾಮಾನುಜರ ಜೀವನದ ಅತ್ಯಂತ ಸ್ಮರಣೀಯ ಘಟ್ಟ ಅಂದರೆ ತಿರುಕೊಟ್ಟಿಯೂರು ನಂಬಿ ಎಂಬ ಗುರುಗಳಿಂದ ಮಂತ್ರೋಪದೇಶ ಪಡೆಯುವ ಪ್ರಯತ್ನ. ಗುರುಗಳು ಈ ಮಂತ್ರವನ್ನ ಬೋಧಿಸಲಿಕ್ಕೆ 12 ಬಾರಿ ನಿರಾಕರಿಸ್ತಾರೆ. ಕೊನೆಗೆ ರಾಮಾನುಜರ ಹಠಕ್ಕೆ ಮನಸೋತು ಮಂತ್ರೋಪದೇಶ ನೀಡಿ, ರಾಮಾನುಜ, ಈ ಮಂತ್ರ ಅತ್ಯಂತ ಪವಿತ್ರ, ಇದನ್ನು ನೀನು ಯಾರಿಗಾದ್ರೂ ಹೇಳಿದ್ರೆ ನಿನಗೆ ನರಕ ಪ್ರಾಪ್ತಿಯಾಗುತ್ತೆ, ಆದ್ರೆ ಕೇಳಿದವರಿಗೆ ಮೋಕ್ಷ ಸಿಗುತ್ತೆ ಅಂತ ಹೇಳಿ ಎಚ್ಚರಿಸ್ತಾರೆ. ಮರುಕ್ಷಣವೇ ರಾಮಾನುಜರು ದೇವಸ್ಥಾನದ ಎತ್ತರದ ಗೋಪುರವನ್ನು ಏರಿ ಊರಿನ ಸಮಸ್ತ ಜನರನ್ನ ಜಾತಿ ಮತದ ಭೇದವಿಲ್ಲದೆ ಕೂಗಿ ಕರೆದು, ಬನ್ನಿ ಪುಣ್ಯಾತ್ಮರೇ, ನಿಮಗಾಗಿ ಮೋಕ್ಷದ ದಾರಿಯನ್ನ ತಂದಿದ್ದೇನೆ ಅಂತ ಹೇಳಿ ಕೂಗಿ ಆ ರಹಸ್ಯ ಮಂತ್ರವನ್ನ ಎಲ್ಲರಿಗೂ ಬೋಧಿಸ್ತಾರೆ. ಆ ಮಂತ್ರವೇ ಓಂ ನಮೋ ನಾರಾಯಣಾಯ. ಗುರುಗಳು ಕೆಂಡಾಮಂಡಲವಾಗಿ ನಿನಗೆ ನರಕದ ಭಯವಿಲ್ಲವೇ ಅಂತ ಹೇಳಿ ಕೇಳಿದಾಗ ರಾಮಾನುಜರು ನೀಡಿದಂತ ಉತ್ತರ, ಗುರುಗಳೇ, ನಾನೊಬ್ಬ ನರಕಕ್ಕೂ ಹೋದ್ರೂ ಪರವಾಗಿಲ್ಲ, ಆದ್ರೆ ಈ ಮಂತ್ರದ ಮೂಲಕ ಸಾವಿರಾರು ಜನರು ಮೋಕ್ಷ ಪಡೆದು ಸುಖವಾಗಿ ಬಾಳೋದಾದ್ರೆ ನಾನು ನಗ್ನಗ್ತಾ ನರಕಕ್ಕೆ ಹೋಗ್ಲಿಕ್ಕೆ ಸಿದ್ಧ ಅಂತ ಹೇಳ್ತಾರೆ. ತಮಿಳುನಾಡಿನ ಚೋಳರಾಜನ ಕಿರುಕುಳದಿಂದಾಗಿ ರಾಮಾನುಜರು ಕರ್ನಾಟಕಕ್ಕೆ ವಲಸೆ ಬರಬೇಕಾಯಿತು. ಶ್ರೀ ರಾಮಾನುಜಾಚಾರ್ಯರು ಕರ್ನಾಟಕಕ್ಕೆ ಬಂದಾಗ ಮೊದಲು ಆಶ್ರಯ ಪಡೆದ ಪುಣ್ಯಭೂಮಿ ಮೈಸೂರು ಜಿಲ್ಲೆಯ ಸಾಲಿಗ್ರಾಮ. ಇಲ್ಲಿ ಅವರು ಮಾಡಿರ್ತಕ್ಕಂಥ ಸುಧಾರಣೆಗಳು ಕೇವಲ ಧಾರ್ಮಿಕವಾಗಿರದೆ ಸಾಮಾಜಿಕ ಸಾಮರಸ್ಯ ಮತ್ತು ವೈಚಾರಿಕ ಕ್ರಾಂತಿಗೆ ನಾಂದಿ ಹಾಡ್ತಾರೆ. ಸಾಲಿಗ್ರಾಮದ ಪಾದತೀರ್ಥದ ಘಟನೆಯು ಕೇವಲ ಪವಾಡವಲ್ಲ, ಅದು ಜನರ ಮನಸ್ಸನ್ನ ಒಂದುಗೂಡಿಸ್ತಕ್ಕಂಥ ಪ್ರಕ್ರಿಯೆ. ಅಲ್ಲಿನ ಕುಲೋತುಂಗ ಕೆರೆಯಲ್ಲಿ ಅವರು ತಂದಂತ ಬದಲಾವಣೆ ಇವತ್ತಿಗೂ ಕೂಡ ಜ್ಞಾಪಕಾರ್ಹ. ಸಾಲಿಗ್ರಾಮದ ಸ್ಥಳೀಯರು ಆರಂಭದಲ್ಲಿ ರಾಮಾನುಜರ ಸಿದ್ಧಾಂತಗಳನ್ನು ಒಪ್ಪಲಿಕ್ಕೆ ಸಿದ್ಧರಿರಲಿಲ್ಲ. ಆಗ ರಾಮಾನುಜರು ಯಾವುದೇ ಬಲವಂತ ಮಾಡದೆ ಪ್ರೀತಿ ಮತ್ತು ಜ್ಞಾನದ ಮೂಲಕ ಅವರನ್ನ ಸೆಳಿಲಿಕ್ಕೆ ನಿರ್ಧಾರ ಮಾಡ್ತಾರೆ. ಅವರು ತಮ್ಮ ಅಪ್ರತಿಮ ಭಕ್ತರಾಗಿರ್ತಕ್ಕಂಥ ಒಡುವೆ ನಂಬಿ ಅವರಿಂದ ಒಂದು ಸೂಚನೆ ನೀಡ್ತಾರೆ. ರಾಮಾನುಜರು ತಮ್ಮ ಪಾದಗಳನ್ನ ತೊಳೆದ ನೀರನ್ನ ಊರಿನ ಕೆರೆಗೆ ಬೆರೆಸ್ಲಿಕ್ಕೆ ಹೇಳ್ತಾನೆ. ಆ ನೀರನ್ನ ಕುಡಿದಿರ್ತಕ್ಕಂಥ ಊರಿನ ಜನರಲ್ಲಿದ್ದ ದ್ವೇಷ ಮತ್ತು ಅಜ್ಞಾನ ದೂರ ಆಗಿ ಅವರ ಮನಸ್ಸು ಪರಿವರ್ತನೆ ಆಯಿತು ಅನ್ನೋ ನಂಬಿಕೆ ಇದೆ. ಇದು ಕೇವಲ ಒಂದು ಧಾರ್ಮಿಕ ಕ್ರಿಯೆ ಆಗಿರದೆ ಸಮಾಜದಲ್ಲಿನ ಕಹಿಯನ್ನ ಮರೆತು ಮನುಷ್ಯರನ್ನ ಒಂದುಗೂಡಿಸ್ತಕ್ಕಂಥ ಸಂಕೇತ ಆಗಿತ್ತು. ಸಾಲಿಗ್ರಾಮದ ಶ್ರೀ ಯೋಗ ನರಸಿಂಹಸ್ವಾಮಿ ದೇವಾಲಯದಲ್ಲಿ ರಾಮಾನುಜರು ಕೆಲವು ಕಾಲ ನೆಲೆಸಿ ಜ್ಞಾನ ಬೋಧನೆ ಮಾಡ್ತಾರೆ ಅಂತ ಹೇಳಿ ಇತಿಹಾಸ ಹೇಳುತ್ತೆ. ಅವರು ಅಲ್ಲಿ ಆರಾಧನಾ ಕ್ರಮಗಳಲ್ಲಿ ಸುಧಾರಣೆ ತರ್ತಾರೆ ಮತ್ತು ಎಲ್ಲ ವರ್ಗದ ಜನರಿಗೂ ಜ್ಞಾನ ಪಡೆಯುವ ಹಕ್ಕಿದೆ ಅಂತ ಹೇಳಿ ಸಾರ್ತಾರೆ. ಸಾಲಿಗ್ರಾಮದಲ್ಲಿ ಇವತ್ತಿಗೂ ರಾಮಾನುಜರ ಪಾದದ ಗುರುತುಗಳಿರ್ತಕ್ಕಂಥ ಸ್ಮಾರಕವನ್ನ ನಾವು ಕಾಣಬಹುದು. ನಂತರ ಮೇಲುಕೋಟೆಯಲ್ಲಿ ಅವರು ಮಾಡಿರ್ತಕ್ಕಂಥ ತಿರುಕುಲತ್ತಾರ್ ಕ್ರಾಂತಿಗೆ ಈ ಸಾಲಿಗ್ರಾಮದ ಬದಲಾವಣೆಯೇ ಪ್ರೇರಣೆ ಆಗುತ್ತೆ. ಸಾಲಿಗ್ರಾಮವು ರಾಮಾನುಜಾಚಾರ್ಯರ ಕರ್ನಾಟಕದ ಪಯಣದ ಪ್ರವೇಶ ದ್ವಾರ ಮಾತ್ರ ಅಲ್ಲ, ಅದು ಅವರ ಸಾಮಾಜಿಕ ಕ್ರಾಂತಿಯ ಮೊದಲ ಪ್ರಯೋಗಶಾಲೆ. ಸಾಲಿಗ್ರಾಮದ ಕೆರೆಯ ನೀರು ಹೇಗೆ ಜನರ ಮನಸ್ಸನ್ನ ತಂಪುಗೊಳಿಸ್ತೋ
ಹಾಗೆಯೇ ರಾಮಾನುಜರ ವಿಚಾರಗಳ ಅಂದಿನ ಸಮಾಜದಲ್ಲಿನ ಭೇದ ಭಾವದ ಕಿಚ್ಚನ್ನ ಆರಿಸಿದ್ರು. ಅಹಂಕಾರವನ್ನ ತೊರೆದು ಎಲ್ಲರನ್ನ ಅಪ್ಪಿಕೊಳ್ಳುವ ಸಂಸ್ಕೃತಿಯನ್ನ ಅವರು ಇಲ್ಲಿಂದಲೇ ಆರಂಭಿಸಿದರು. ಅಲ್ಲಿಂದ ಅವರು ಮುಂದೆ ಸಾಗಿ ಹೊಯ್ಸಳ ರಾಜ ಬಿಟ್ಟಿದೇವನನ್ನ ಭೇಟಿಯಾಗ್ತಾನೆ. ಜೈನ ಧರ್ಮಿಯಾಗಿದ್ದ ರಾಜ ಬಿಟ್ಟಿದೇವ ರಾಮಾನುಜರ ಪ್ರಭಾವದಿಂದ ವೈಷ್ಣವ ಮತಕ್ಕೆ ಮತಾಂತರಗೊಂಡು ವಿಷ್ಣುವರ್ಧನ ಆಗ್ತಾನೆ. ಆದರೆ ರಾಮಾನುಜರು ಎಂದು ಪರಮತ ದ್ವೇಷ ಬೋಧಿಸಲಿಲ್ಲ. ಅವರು ಮತದ ಹೆಸರಲ್ಲಿ ನಡೀತಕ್ಕಂಥ ಮೂಢನಂಬಿಕೆಗಳನ್ನು ವಿರೋಧಿಸಿದರು. ಕರ್ನಾಟಕದ ಮೇಲುಕೋಟೆ ರಾಮಾನುಜರ ಕರ್ಮಭೂಮಿ. ಇಲ್ಲಿ ಅವರು ಹೂತು ಹೋಗಿರ್ತಕ್ಕಂಥ ಚೆಲುವನಾರಾಯಣನ ವಿಗ್ರಹವನ್ನ ಪತ್ತೆ ಹಚ್ಚಿ ದೇವಸ್ಥಾನವನ್ನ ಕಟ್ಟಿಸಿದ್ದಾರೆ. ನಂತರ ನಡೆದದ್ದು ಅತಿ ದೊಡ್ಡ ಸಾಮಾಜಿಕ ಕ್ರಾಂತಿ. ದೆಹಲಿಯ ಸುಲ್ತಾನನ ಮಗಳ ಬಳಿ ಇರ್ತಕ್ಕಂಥ ರಾಮಪ್ರಿಯ ವಿಗ್ರಹವನ್ನ ಮರಳಿ ತರುವಾಗ ಅವರಿಗೆ ದಾರಿಯುದ್ದಕ್ಕೂ ಅಂದಿನ ಸಮಾಜದ ಕೆಳವರ್ಗದ ಜನ ಬಹಳ ದೊಡ್ಡ ಸಹಾಯವನ್ನ ಮಾಡ್ತಾರೆ. ಇದಕ್ಕೆ ಪ್ರತಿಯಾಗಿ ರಾಮಾನುಜರು ಅವರನ್ನ ತಿರುಕುಲತ್ತಾರ್ ಅಂದ್ರೆ ಲಕ್ಷ್ಮಿಯ ವಂಶದ ಕುಲಪುತ್ರರು ಅಂತ ಹೇಳಿ ಕರೆದು ಅವರನ್ನ ದೇವಸ್ಥಾನದೊಳಗೆ ಪ್ರವೇಶ ನೀಡ್ತಾರೆ. ಇಂದು ನಾವು ದಲಿತೋದ್ಧಾರ ಅಂತ ಹೇಳಿ ಮಾತಾಡ್ತೇವೆ. ಆದರೆ 1000 ವರ್ಷಗಳ ಹಿಂದೆಯೇ ಭಗವಂತನ ಮಂದಿರಕ್ಕೆ ಪ್ರತಿಯೊಬ್ಬ ಮನುಷ್ಯನಿಗೂ ಹಕ್ಕಿದೆ ಅಂತ ಹೇಳಿ ಸಾರಿರ್ತಕ್ಕಂಥ ಕೀರ್ತಿ ರಾಮಾನುಜಾಚಾರ್ಯ. ದೆಹಲಿಯ ಸುಲ್ತಾನನ ಮಗಳು ಬಿಬಿ ನಾಚಿಯಾರ ವಿಗ್ರಹವನ್ನ ಅರಸುತ್ತಾ ಬಂದಾಗ ಆಕೆಯ ಭಕ್ತಿಯನ್ನ ಗೌರವಿಸಿ ದೇವಸ್ಥಾನದಲ್ಲಿ ಆಕೆಗೂ ಒಂದು ಸ್ಥಾನವನ್ನ ನೀಡಿದ ಅವರ ವಿಶಾಲ ಮನೋಭಾವ ಇಂದಿನ ಕೋಮು ಸೌಹಾರ್ದತೆಗೆ ಮಾದರಿ. ರಾಮಾನುಜರು ಅಸ್ಪೃಶ್ಯತೆ ಅಂತಕ್ಕಂಥ ಪಿಡುಗಿನ ವಿರುದ್ಧ ಪ್ರಾಯೋಗಿಕವಾಗಿ ಹೋರಾಡಿದರು. ಅವರು ಸ್ನಾನಕ್ಕೆ ಹೋಗುವಾಗ ಬ್ರಾಹ್ಮಣ ಶಿಷ್ಯರ ಹೆಗಲ ಮೇಲೆ ಕೈ ಇಟ್ಟು ಹೋಗ್ತಿದ್ರು. ಆದರೆ ಸ್ನಾನ ಮಾಡಿ ಪವಿತ್ರವಾಗಿ ಮರಳಿ ಬರುವಾಗ ಮಾತ್ರ ಸಮಾಜದಲ್ಲಿ ಶೂದ್ರ ಅಂತ ಹೇಳಿ ಕರೆಯಲ್ಪಟ್ಟಂತ ಧನುರ್ದಾಸ ಅನ್ನೋ ಹೆಸರಿನ ಶಿಷ್ಯನ ಮೇಲೆ ಕೈ ಇಟ್ಕೊಂಡು ವಾಪಸ್ ಬರ್ತಿದ್ರು. ಇದನ್ನ ಪ್ರಶ್ನಿಸಿದ ಶಿಷ್ಯರಿಗೆ ರಾಮಾನುಜರು ಹೇಳಿದ್ದು, ಸ್ನಾನದಿಂದ ದೇಹದ ಕೊಳೆ ಹೋಗುತ್ತೆ, ಆದರೆ ಭಕ್ತನ ಸ್ಪರ್ಶದಿಂದ ಮನಸ್ಸಿನೊಳಗೆ ಇರ್ತಕ್ಕಂಥ ಅಹಂಕಾರದ ಕೊಳೆ ಹೋಗುತ್ತೆ ಅಂತ. ಈ ಮೂಲಕ ಅವರು ಜಾತಿಗಿಂತ ಭಕ್ತಿಯೇ ಶ್ರೇಷ್ಠ ಅಂತ ಹೇಳಿ ತೋರಿಸ್ಕೊಳ್ತಾರೆ. ರಾಮಾನುಜರು 120 ವರ್ಷಗಳ ಕಾಲ ಬದುಕಿದ್ರು ಅಂತ ಹೇಳಿ ಇತಿಹಾಸ ಹೇಳುತ್ತೆ. ತಮ್ಮ ಜೀವನದ ಬಹುಭಾಗವನ್ನು ಅವರು ಶ್ರೀರಂಗಂನಲ್ಲಿ ಕಳೀತಾರೆ. ತಮಿಳುನಾಡಿನ ಶ್ರೀರಂಗಂ ಅಲ್ಲಿನ ದೇವಸ್ಥಾನದ ಆಡಳಿತವನ್ನ ಸುಸ್ಥಿತಿಗೆ ತಂದು ವೈಷ್ಣವ ಸಿದ್ಧಾಂತವನ್ನ ಭಾರತಾದ್ಯಂತ ಪಸರಿಸಿದ ನಂತರ ತಾವು ಈ ಲೋಕವನ್ನ ಬಿಡ್ತಕ್ಕಂಥ ಸಮಯ ಹತ್ತಿರ ಬಂದಿದೆ ಅಂತ ಹೇಳಿ ಅವ್ರಿಗನ್ಸುತ್ತೆ. ತಮ್ಮ ಅಂತ್ಯಕಾಲ ಹತ್ತಿರವಾದಾಗ ದುಃಖಿತರಾಗಿದ್ದಂಥ ಶಿಷ್ಯರನ್ನ ಹತ್ರ ಕರೆದು ಅವರಿಗೆ ಧೈರ್ಯ ತುಂಬುತ್ತಾರೆ. ಅವರು ನೀಡಿರ್ತಕ್ಕಂಥ ಅಂತಿಮ ಬೋಧನೆಗಳು ಅತ್ಯಂತ ಪ್ರಮುಖವಾದವು. ಯಾರು ಶ್ರೀ ವೈಷ್ಣವರು ಅವರು ಅಹಂಕಾರವನ್ನ ಮೃತ್ಯುವಿನಂತೆ ಕಾಣಬೇಕು. ಭಗವಂತನು ಭಕ್ತರನ್ನ ಅವರ ಜಾತಿಯ ಆಧಾರದ ಮೇಲೆ ಎಂದಿಗೂ ಅಳಿಯಲ್ಲ, ನೀವು ಕೂಡ ಅಳಿಯಬೇಡಿ. ದೀನದಲಿತರ ಮತ್ತು ಭಕ್ತರ ಸೇವೆಯೇ ಶ್ರೀಮನ್ನಾರಾಯಣನಿಗೆ ಸಲ್ಲುವ ನಿಜವಾದ ಪೂಜೆ. ನಾನು ದೈಹಿಕವಾಗಿ ಇಲ್ಲದಿದ್ರೂ ನನ್ನ ಗ್ರಂಥಗಳ ಮೂಲಕ ಮತ್ತು ನಿಮ್ಮ ಭಕ್ತಿಯ ಮೂಲಕ ನಾನು ಸದಾ ನಿಮ್ಮ ಜೊತೆಗಿರ್ತೇನೆ ಅಂತ ಅವರು ಇಹಲೋಕ ತ್ಯಜಿಸ್ತಾರೆ. ಅನೇಕ ವರ್ಷಗಳ ಕಾಲ ಅವರು ನಡೆಸಿರ್ತಕ್ಕಂಥ ಈ ಮಾನವೀಯ ಹೋರಾಟ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಗೂ ಪ್ರೇರಣೆಯಾಗಿದೆ ಅಂತ ಹೇಳ್ತಾ ಈ ಸಂಚಿಕೆಯನ್ನ ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ವಂದೇ ಮಾತರಂ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.